ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ರಾಯರ ಚಿಂತನೆಯಾದಂತಹ ಚಿಂತನಾ ಮಂಥನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕಾಯ್ತಿದ್ದೀರಾ ಅಂತ ಗೊತ್ತು. ರಾಯರು ನೋಡಬೇಕು, ರಾಯರ ಚಿಂತನೆ ಮಾಡಬೇಕು, ರಾಯರ ಸ್ತೋತ್ರವನ್ನ ಮಾಡಬೇಕು, ರಾಯರ ಕನಸಲ್ಲಿ ಬರಬೇಕು, ರಾಯರನ್ನ ದರ್ಶನ ಮಾಡಬೇಕು. ಎಲ್ಲವೂ ರಾಯರ ಭಕ್ತರ ಒಂದು ಆ ಜನ್ಮದ ಆಸೆ ಕೂಡ. ರಾಯರು ಸಿಕ್ಕಿರೋದೇ ದೊಡ್ಡದಂತೆ ನಮಗೆ. ಅದರಲ್ಲಿ ಅವ್ರ ದರ್ಶನ ಮಾಡೋದೇನು, ಅವ್ರ ಹೆಸರು ಹೇಳೋದೇನು, ಅವ್ರ ಸ್ತೋತ್ರ ಹೇಳೋದೇನು, ಇದೆಲ್ಲ ನಮಗೆ ಪುಣ್ಯ. ಅಂಥದ್ರಲ್ಲಿ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಬಾಶೆಟ್ಟಳ್ಳಿ ಇರುವಂತಹ ಬಾಶೆಟ್ಟಳ್ಳಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು, ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಇರುವಂತಹ ಹಾಗೂ ಮುಖ್ಯ ಪ್ರಾಣ ದೇವರಿದ್ದಾರೆ, ಹಾಗೂ ಗೋಪಾಲಕೃಷ್ಣರಿದ್ದಾರೆ. ಇಲ್ಲಿ ವಿಶೇಷವಾಗಿ ಅಂದರೆ ನಾನು ಬಂದಾಗ ಒಂದು 4 ನರಸಿಂಹ ಇತ್ತು, ನರಸಿಂಹ ದೇವರಿದ್ರು. ಈಗ ನವನರಸಿಂಹ ಕ್ಷೇತ್ರವಾಗಿ ಅದು ಮಾರ್ಪಾಡಾಗಿದೆ. ಅದನ್ನು ಕೂಡ ಆಚಾರ್ಯರು ತಿಳಿಸ್ಕೊಡ್ತಾರೆ. ಇದೆಲ್ಲ ಸಾಧ್ಯವಾಗೋದು ರಾಯರಿಂದ. ರಾಯರೇ ನಡೆಸಬೇಕು, ರಾಯರಲ್ಲಿ ನಿಂತು ಹೇಳಿಸ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಆ ಕಾರಣಕ್ಕೆ ಈ ಒಂದು ಬಾಶೆಟ್ಟಳ್ಳಿಯ ಶ್ರೀ ಕ್ಷೇತ್ರಕ್ಕೆ ಬಂದು ಪ್ರತಿ ವಾರವೂ ನಿಮಗೆ ಈ ಒಂದು ಚಿಂತನಾ ಮಂಥನ ಕಾರ್ಯಕ್ರಮವನ್ನು ಪಡಿಲಿಕ್ಕೆ ಸಾಧ್ಯವಾಗುತ್ತಿದ್ದದ್ದು ನಮ್ಮ ಆಚಾರ್ಯರಾದಂತಹ ಗುರಾಚಾರ್ಯರಿಂದ ಸಾಧ್ಯ. ಆದ್ದರಿಂದ ಅವರಿಗೆ ಪ್ರಣಾಮವನ್ನು ನಮಿಸಿದ್ದೇವೆ. ಗುರುಗಳೇ, ಈ ಒಂದು ನರಸಿಂಹ ಅವತಾರ ಅನ್ನೋದೇ ಒಂದು ವಿಚಿತ್ರವಾದಂಥದ್ದು. ಅಂದರೆ ಮಹಾವಿಷ್ಣುವಿನ ಒಂದು ಅವತಾರದಲ್ಲಿ ಮತ್ಸ್ಯಾವತಾರ ಆಗಿರಬಹುದು, ವರಾಹ ಅವತಾರ ಆಗಿರಬಹುದು. ಇದೊಂದು ನರಸಿಂಹ ಅಂದರೆ ನರನು ಮತ್ತು ಸಿಂಹ ಒಂದು ಪ್ರಾಣಿಯ ರೂಪ, ಒಂದು ವಿಚಿತ್ರವಾದಂಥದ್ದು, ಅಪರೂಪವಾದಂತಹ ಒಂದು ಅವತಾರ. ಈ ಅವತಾರ ತಾಳಲಿಕ್ಕೆ ಕಾರಣ ಏನು ಹಾಗೂ ಇದರಿಂದ ಆದಂತಹ ಮಹತ್ವ ಏನು ಅನ್ನೋದ ಹೇಳೋದಾದ್ರೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ, ಲಕ್ಷ್ಮೀ ಅಯಗ್ರೀವಾಯ ನಮಃ, ಲಕ್ಷ್ಮೀ ವೆಂಕಟೇಶಾಯ ನಮಃ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನರಸಿಂಹದೇವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇದ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಜಯತೀರ್ಥರು, ವಿಜೇಂದ್ರ ತೀರ್ಥರು, ರಾಯರ ಮೃತಕ ಮತ್ತು 48 ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರು ಎಲ್ಲರಿಗೂ ಅನುಗ್ರಹನೂ ಮಾಡಲಿ, ಆರೋಗ್ಯವನ್ನು, ಭಾಗ್ಯವನ್ನು, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈಗಿನ ಪ್ರಹ್ಲಾದರಾಜರು ನರಸಿಂಹದೇವರು ಯಾತಕ್ಕೋಸ್ಕರ ಅವತಾರ ಮಾಡಿದ್ರು ಅನ್ನೋದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದಲ್ವ. ಹೌದು. ರಾಘವೇಂದ್ರ ಸ್ವಾಮಿಗಳಿಗೆ 4 ಅವತಾರ. ಮೊದಲನೆಯದು ಶಂಕುಕರ್ಣ, ಎರಡನೆಯದು ಪ್ರಹ್ಲಾದರಾಜರು, ಭಾರ್ಗೀಕರು, ವ್ಯಾಸರಾಜರು, ತದನಂತರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಈ 4 ಅವತಾರಗಳಲ್ಲಿ ವಿಶೇಷವಾಗಿ ಅವತಾರವಾಗಿರ್ತಕ್ಕಂಥದ್ದು ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳು. ಅದರಲ್ಲೂ ವ್ಯಾಸರಾಜರು ಕಲಿಯುಗದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿದ್ರು. ಮತ್ತು ಭಾರ್ಗೀಕರಾಗಿ ಅವತಾರ ಮಾಡಿದ್ರು. ಅದರಲ್ಲೂ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದ್ರು, ಶಂಕುಕರ್ಣನಾಗಿ ಅವತಾರ ಮಾಡಿದ್ರು. ಇಂಥ ಅವತಾರದಲ್ಲಿ ಬಹಳ ವಿಶೇಷ. ಬ್ರಹ್ಮದೇವರು ಬಹಳ ವಿಶೇಷವಾಗಿ ಅವರು ಬ್ರಹ್ಮದೇವರು ಅಂತ ಕೃತಿಯುಗ, ತ್ರೇತಾಯುಗ, ದ್ವಾಪರ, ಕಲಿ 4 ಯುಗದಲ್ಲೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾದ. ಕೃತಿಯುಗದಲ್ಲಿ ವಿಶೇಷವಾಗಿ ಬ್ರಹ್ಮದೇವರಿಗೆ ಪ್ರತಿದಿನ ಪೂಜೆ ಮಾಡ್ತಕ್ಕಂಥ ಭಾಗ್ಯ ಇತ್ತು. ಆ ಪೂಜೆಯನ್ನು ಮಾಡ್ತಾ ಇದ್ದಾಗ ಶಂಕುಕರ್ಣ, ಆ ಶಂಕುಕರ್ಣನಾಗಿ ತುಳಸಿಯನ್ನು ಬಿಡಿಸ್ಕೊಂಡು ಹೋಗ್ಕೊಂಡು ಕೊಡ್ತಾ ಇದ್ದ ಅವರಿಗೆ. ಆ ತುಳಸಿ ಬಿಡಿಸ್ಕೊಂಡು ಹೋಗಿ ಕೊಡ್ತಾ ಇದ್ದಾಗ 1 ನಿಮಿಷ ಲೇಟ್ ಆಗಿದ್ದಕ್ಕೋಸ್ಕರ ಬ್ರಹ್ಮದೇವರು ಶಾಪವನ್ನು ಕೊಟ್ಟರು. ಆ ಶಾಪ ಕೊಟ್ಟಾಗ ಆಗ ಅವಾಗೆ ಹಿರಣ್ಯಕಶಿಪುನ ಒಂದು ಗರ್ಭದಲ್ಲಿ ಹುಟ್ಟಿದ ಜಯ ವಿಜಯ ಅಂತಿರ್ತಾರೆ. ಋಷಿಮುನಿಗಳು ಬಂದು ಶಾಪ ಕೊಡ್ತಾರೆ. ಆಗ ಭಗವಂತನ ಕೇಳ್ತಾನೆ ಅವ್ರು ಜಯ ವಿಜಯರನ್ನ, ನೀವು ರಾಕ್ಷಸರಾಗಿರ್ತೀರಾ, ಯಾವಾಗಲೂ ರಾಕ್ಷಸರಾಗಿರ್ತೀರ, ನೀವು ಸ್ವಲ್ಪ ದಿವಸ ರಾಕ್ಷಸರಾಗಿರ್ತೀರ ಕಲಿಯುಗದಲ್ಲಿ ಅಂತ ಕೇಳ್ತಾರೆ ಅವರು. ಅದಕ್ಕೋಸ್ಕರವಾಗಲಿ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ಅವ್ರನ್ನ. ಅದಕ್ಕೋಸ್ಕರ ಗುರುಗಳು ವಿಶೇಷ ಅನುಗ್ರಹ ಅದೆಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಹೇಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಬಹಳ ವಿಶೇಷ ಅಂತ. ಇದನ್ನು ಯಾಕೆ ಇದೆಲ್ಲ ಬರಬೇಕು ಅಂತಂದರೆ, ಹಿರಣ್ಯಕಶಿಪು ಅವನು ಕೇಳ್ದ ಭಗವಂತನ ಹತ್ರ ಹೋಗಿ,
ಏನೇನು ವರ ಕೇಳ್ದ ಅಂತ ಹೇಳಿದ್ರೆ ನಾನು ಯಾವುದಕ್ಕೂ ಸಾಯಿರೇ ಕೊಡ್ಕೊಂಡ್ಬಿಟ್ಟ, ಯಾರಿಂದಲೂ ಸಾಯಿ ಕೊಡುದು ಅಂತ ವರ ಕೊಟ್ಟ. ತಥಾಸ್ತು ಅಂದ್ಬಿಟ್ಟ ರುದ್ರದೇವ್, ಭಗವಂತನೇ ವಿಶೇಷವಾಗಿ ತಥಾಸ್ತು ಅಂದ್ಬಿಟ್ಟ. ತದನಂತರ ಆಯಿತು, ಎಲ್ಲ ಆಯಿತು, ಅವನಿಗೊಂದು ಮದುವೆ ಆಯಿತು. ಆ ಮದುವೆ ಆದಾಗ ವಿಶೇಷವಾಗಿ ಎಲ್ಲ ರೀತಿ ಅನುಕೂಲ ಆಯಿತು. ಆಗ ಒಂದು ಸಂತಾನ ಭಾಗ್ಯನೂ ಆಯಿತು. ಆಗ ಅವ್ರು ಹೇಗೆ ಆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗು ಹೇಗಿದ್ದ ಅಂದರೆ ಆಗ ಹೇಳ್ತಾರೆ, ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ ಅದನ್ನು. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ನಾರದರು ಅಂತ ಇರ್ತಾರೆ, ನಾರದರು ಪ್ರತಿದಿನ ಹೋಗಿ ಭಾಗವತವನ್ನು ಹೇಳೋರಂತಲ್ಲಿ ಆ ತಾಯಿ ಹತ್ರ. ಆ ಭಾಗವತವನ್ನು ಅದನ್ನ ಆ ತಾಯಿ ಗರ್ಭದಲ್ಲಿದ್ದಾಗಲೇ ಕಲ್ತ್ಕೊಂಡ್ಬಿಟ್ಟಿದ್ದಂತೆ. ಪ್ರಹ್ಲಾದ ರಾಜರಿದ್ರಲ್ಲ, ಹೊರಗಡೆ ಇದ್ರಲ್ಲ ಪ್ರಹ್ಲಾದ, ಅವನು ಆವಾಗಲೇ ಕಲ್ತ್ಕೊಂಡ್ಬಿಟ್ಟಿದ್ದಂತೆ. ಅವನು ಭಾಗವತವನ್ನು ಸಪ್ತಾಹ ಮಾಡ್ತಾ ಹೇಳ್ತಾ ಇರೋನಂತೆ. ಸುಧಾಮಂಗಳ, ಭಾಗವತ, ರಾಮಾಯಣ ಇಂಥವೆಲ್ಲ ಕಥೆಗಳನ್ನು ಕೇಳಿಸ್ಕೊತಾ ಇದ್ದಂತೆ ಆ ಗರ್ಭದಲ್ಲಿದ್ದಾಗ. ಅದಕ್ಕೆ ತಾಯಿ ಗರ್ಭದಲ್ಲಿದ್ದಾಗ ಭಾಗವತ ಯಾವ್ಯಾವ ಇದೆಯೋ ಅದನ್ನೆಲ್ಲ ನಾವು ಪಾರಾಯಣ, ಸಂಗೀತ, ದೇವರ ನಾಮಗಳೆಲ್ಲ ಪಾರಾಯಣ ಮಾಡಬೇಕು ಅಂತಾರೆ. ಯಾಕೆಂದ್ರೆ ಮಗ ಹುಡ್ತಕ್ಕಂಥವನು ಆ 9 ತಿಂಗಳ ಮಗ ಹುಡ್ತಾನಲ್ಲ, ಅವನೆಲ್ಲ ಜ್ಞಾನವಂತನಾಗ್ತಾರೆ ಅಂತ. ಆಗಲೇ ಜ್ಞಾನ ಬಂದ್ಬಿಡುತ್ತಂತ ಪ್ರಹ್ಲಾದ. ಅವ್ರ ತಂದೆಯವರು ದೈತ್ಯರು ಆದ್ರೂ, ಆ ದೈತ್ಯರಾದ್ರೂ ಬಹಳ ವಿಶೇಷವಾಗಿ ತಾಯಿ ಅಷ್ಟು ಒಳ್ಳೆ ರೀತಿಯಲ್ಲಿ ಸಾಕ್ಬಿಟ್ರು. ಅದೇ ರೀತಿ ಸಾಕಿದಾಗ ಆ ಭಗವಂತ ಜನನ ಆದ. ಜನನ ಆಗಿದ ತಕ್ಷಣ ನಾರಾಯಣ ನಾರಾಯಣ ಅನ್ನೋ ಶುರು ಮಾಡಿದ. ನಾರಾಯಣನ ಕಂಡ್ರೆ ಆಗಲ್ಲ ಅವನಿಗೆ. ಅದಕ್ಕೋಸ್ಕರವಾಗಿ ಇವನು ಹಾಗೆ ಬೆಳೀತಾ 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 ವೇದ ಪಾಠಕ್ಕೆ ಬೇರೆ ಇದಕ್ಕೆ ಪಾಠಕ್ಕೆ ಹಾಕಾಗ ಅಲ್ಲೂ ನಾರಾಯಣ, ಗೋವಿಂದ, ನಾರಾಯಣ, ಅಚ್ಯುತ ಅನ್ನೋದೇ ಬಂದ್ಬಿಡ್ತು ಅವನಿಗೆ. ಹಾಗೆ ಬೆಳೀತಾ 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 ಇವನು ನನ್ನ ಮಗ ಅಲ್ಲ ಇವನು, ಹಂಗೆ ಹಿಂಗೆ ಅಂತೇಳಿ ಆಗ ಹಿರಣ್ಯಕಶಿಪು ಏನು ಮಾಡ್ದ ಅಂತಂದರೆ, ಒಂದು ವಿಶೇಷವಾಗಿ ಹೇಳ್ತೀವಿ, ಶಾಸ್ತ್ರದಲ್ಲಿ ಹೇಳ್ತೀವಲ್ಲ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕಡಾಯಿ ಇರುತ್ತಂತೆ. ಆ ಕಡಾಯಿಯನ್ನು ಬಾಂಡ್ಲಿ ರೂಪದಲ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದರಲ್ಲಿ ಕುಡಿಸ್ತಾನಂತೆ. ಅವನಿಗೇನು ಆಗಲ್ಲಂತೆ. ಅವನು ಸೀದಾ ಬರ್ತಾನಂತೆ ತಂದೆ ಹತ್ರ ಬಂದು, ಭಗವಂತ ಅವಾಗ ಕೇಳ್ತಾನೆ, ನಾರಾಯಣ, ಗೋವಿಂದ, ಅಚ್ಯುತ, ಅನಂತ ಅಂತ ಹೇಳ್ತಾನಂತೆ. ಯಾವುದು ಮಾಡೋಕ್ಕಾಗಲ್ಲ ಅಂತ ಆಗ ವಿಶೇಷವಾಗಿ ಹೇಳ್ತಾನಂತೆ, ಒಂದು ಬೆಟ್ಟದ ಮೇಲೆ ನಿಲ್ಲಿಸಿ ಬೆಟ್ಟದ ಮೇಲೆ ನೂಕ್ರಿ ಅಂತಾನಂತೆ. ಏನು ಬೆಟ್ಟದ ನುಗ್ಗದೇನಾಗುತ್ತೆ, ಭಗವಂತ ಸ್ಮರಣೆ ಮಾಡ್ತಾನೆ, ಭಗವಂತನೇ ಕಾಪಾಡ್ತಕ್ಕಂಥವನು. ಅದಕ್ಕೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ, ಏನೇ ಮಾಡಬೇಕಾದ್ರೂ ಭಗವಂತನ ದಯ ಇರಬೇಕು. ಅವನ ದಯ ಇತ್ತು ಅಂತ ಹೇಳಿದ್ರೆ ಎಲ್ಲಿಂದ ಬಿದ್ದರೂ ಏನಾಗಲ್ಲ, ಏನಿದ್ರೂ ಏನಾಗಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುದಿ. ಭಗವಂತನ ಅನುಗ್ರಹ ಇತ್ತು ಅಂದರೆ ಎಲ್ಲ ರೀತಿ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದೇ ರೀತಿಯಾಗಿ ಪ್ರಹ್ಲಾದ ರಾಜರು ವಿಶೇಷವಾಗಿ ಅನುಗ್ರಹ ಮಾಡಿದ್ರು. ಆಗ ಆ ತಾಯಿ ವಿಶೇಷವಾಗಿ ತಾಯಿ ಹೆಂಡತಿ ಹತ್ರ ಹೇಳಿದಂತೆ, ನೀನು ವಿಷವನ್ನು ಕೊಡೋ ಅವನಿಗೆ ಅಂತ ಹೇಳಿದಂತೆ. ಆ ವಿಷ ನಾನು ಕೊಡಲ್ಲ ಅಂದಾಗ್ಲೂ ಆ ವಿಷವನ್ನು ಸೇರಿಸಿ ಕೊಟ್ಟಾಗ ಆ ವಿಷದ ಅಮೃತ ಆಗ್ಬಿಡ್ತಂತೆ. ಹಾಗೆ ಇವನು ಸಾಯೋದನೇ ಅಲ್ಲ, ಇವನಿಗೇನ ಮಾಡಬೇಕು ಅಂದಾಗ ಎಲ್ಲಿದೆ ನಿನ್ನ ಹರಿ ಅಂತ ಕೇಳಿದಂತೆ. ಎಲ್ಲಿದ್ದಾನೆ ಹರಿ? ಎಲ್ಲ ಕಂಬಗಳು ನೋಡಿಸಿದಂಥವನು. ಎಲ್ಲ ಕಂಬಗಳು ನೋಡಿಸಿದಾಗ ಅದು ವಜ್ರ ಕಂಬ ಇತ್ತಂತೆ. ವಜ್ರ ಕಂಬ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಕಂಬ ಅದು. ಆ ಕಂಬವನ್ನು ನೋಡಿಸಿದಂತೆ. ಈ ಕಂಬದಲ್ಲಿ ಇದನ್ನೇ ನೀನು ಹರಿ ಅಂತ ಕೇಳಿದಂತೆ. ಎಲ್ಲ ಕಂಬದಲ್ಲೂ ಇದರಂತೆ. ಅವಾಗ ಹೇಳದಂತೆ, ಆಗ ಹೇಳ್ತಾರೆ ಮಧ್ವಾಚಾರ್ಯರು ವರ್ಣನೆ ಮಾಡ್ತಾರೆ, ವಾಯುದೇವರು ವರ್ಣನೆ ಮಾಡ್ತಾರೆ. ಪಾಂತಸ್ಮಾನ್ ಪುರುಹೂತ ವೈರ್ಯ ಬಲವನ್ಮಾತಂಗ ಮಾತಿದ್ಘಟ ಕುಂಭೋಚ್ಚಾದ್ರಿ ವಿಪಾಟನ ಆದಿ ಕಪಟ ಪ್ರತ್ಯೇಕ ವಜ್ರಾಯುಧ. ಇಂಥ ವಜ್ರಕಂಬದಲ್ಲಿ ಇದನೇನೋ ಅಂತ ಕೇಳಿದಾಗ ಆ ವಜ್ರಕಂಬದಲ್ಲಿರ್ತಕ್ಕಂಥ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾದಂತೆ. ಆಗ ಆ ಕಂಬವನ್ನು ತಗೊಂಡು ದೈತ್ಯ ಏನು ಮಾಡ್ದ, ಅವನು ಒಳದಂತೆ ಕಂಬನ. ಸಾಕ್ಷಾತ್ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡುತ್ತೆ. ಆವಾಗಲೇ ಉಗ್ರ ನರಸಿಂಹದೇವರಾಗಿ ಅವತಾರ ಮಾಡಿದ್ರು. ಲಕ್ಷ್ಮೀದೇವಿ ಇಲ್ಲ ಅಲ್ಲಿ, ಬರೀ ನರಸಿಂಹದೇವರೇ ಅವತಾರ ಮಾಡಿದ್ರು. ಆವಾಗಲೇ ಉಗ್ರ ನರಸಿಂಹದೇವರಾದವರು. ಆ ನರಸಿಂಹದೇವರ ಅವತಾರ ಆದಾಗ ಹಿರಣ್ಯಕಶಿಪುನ ಸಂಹಾರ ಆಗಬೇಕು. ಅವಾಗ ಕೇಳದಂತೆ ವಾಯುಸ್ತುತಿಯಲ್ಲಿ ಹೇಳುತ್ತದನ್ನ, ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ಮಾತಂಗ ಮಾತಿದ್ಘಟ ಕುಂಭ ಉಚ್ಚ ಆದ್ರೀನಾದ್ರಿ ಕಪಟು ಪ್ರತ್ಯೇಕ ವಜ್ರಾಗಿತ. ಅವನ ಹುಗುರುಗಳು ಹೇಗಿತ್ತು ಅಂತಂದ್ರೆ ವಜ್ರದಂತಿತ್ತಂತೆ. ಅವನು ಹೇಳಿದ್ದ, ನಾನು ಯಾವುದೇ ಕಾರಣಕ್ಕೂ ಸಹಾಯ ಕೊಡ್ದು, ಯಾವ ಮನುಷ್ಯರಿಂದ ಸಹಾಯ ಕೊಡ್ದು, ಭಗವಂತನೇ ಸಹಾಯ ಕೊಡ್ದು, ಎಲ್ಲವರ ತಗೊಂಡಿದ್ದ. ಆಗ ಹಗಲೆಲ್ಲೂ ಸಾಯ್ಬಾರ್ದು. ಮೊದಲು ಸಾಯಂಕಾಲ ಸೂರ್ಯ ಅಸ್ತಮ ಆಗ್ತಾನೆ. ಆ ಸಮಯದಲ್ಲಿ ಸಾಕ್ಷಾತ್ ಭಗವಂತ ನರಸಿಂಹದೇವರು ವಾಸ್ಕಾಲ್ ಅಂತ ಇರುತ್ತಲ್ಲ ಮನೆಯಲ್ಲಿ, ಆ ವಾಸ್ಕಾಲ ಮೇಲೆ ನಿಂತ್ಕೊಂಡು, ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡೋದು
ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಉದುರವ ಸೀಳಿದನೋ ಉದುರವ ಸೀಳಿದ ಹರಿಯು ಕರ್ಮಾಲೆ ಧರಿಸಿದನೋ. ಅವನ ಉದರವನ್ನು ಸೀಳಿದಾಗ ಇನ್ನೂ ಇಂಥ ಪ್ರಹ್ಲಾದರ 8 ಜನ ಇದ್ದಾರೆ ಅಂತೇಳ್ಬಿಟ್ಟು ಆ ಧಾರಣೆ ಮಾಡ್ಕೊಂಡ್ಬಿಟ್ಟಂತ ಅವನು. ಅಂಥ ಮಹಾನುಭಾವರು ನರಸಿಂಹದೇವರು. ಆಗ ಸಾಕ್ಷಾತ್ ಲಕ್ಷ್ಮೀದೇವಿನ ಕರೆದ್ರಂತೆ, ನೋಡಪ್ಪ ನಿನ್ನ ಗಂಡ ಇಷ್ಟೊಂದು ಕೋಪವಾಗಿದ್ದಾನೆ, ತಾಮಸ ಮಾಡ್ಬಾ ಅಂತ ಕರೆದ್ರಂತೆ. ಎಲ್ಲ ಋಷಿಮುನಿಗಳು ಎಲ್ಲ ದೇವಾನುದೇವರೆಲ್ಲ ಇದ್ರು ತಾಮಸನೇ ಆಗಿರಂತೆ. ಆಗ ಪ್ರಹ್ಲಾದರಾಜರು ವಿಶೇಷವಾಗಿದ್ದರಂತೆ. ಅವರು ಮೊಮ್ಮಗ ಅಲ್ವಾ ಪ್ರಹ್ಲಾದರಾಜರು. ಆ ಮೊಮ್ಮಗ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಂಡಂತಲ್ಲಿ, ಭಗವಂತ ನಿನ್ನ ಅನುಗ್ರಹ ನಮ್ಗೆ ಆಗಬೇಕು ಅಂದಾಗ ತಾಮಸ ಗುಣಗಳು ಬಂತಂತೆ. ಆಗ ಲಕ್ಷ್ಮೀ ನರಸಿಂಹದೇವರ ಅಂದರೆ ಉಗ್ರ ನರಸಿಂಹದೇವರು ತಾಮಸ ಗುಣವಾಗಿ ಲಕ್ಷ್ಮೀ ನರಸಿಂಹದೇವರಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು. ಇಂಥ ಅನುಗ್ರಹ ಮಾಡಬೇಕಾದ್ರೆ ಆಗ ರಾಜ ಪ್ರಹ್ಲಾದರಾಜರು ವಿಶೇಷವಾಗಿ ಆವಾಗ ರಾಜರಾದರು. ಆ ಪ್ರಹ್ಲಾದರಾಜ ಮಾಡಿರತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಕೇಳಿದಂತೆ ನರಸಿಂಹದೇವರು ನಿನಗೆ ಏನು ವರ ಬೇಕು ಅಂತ ಕೇಳಿದ್ರಂತೆ ನರಸಿಂಹದೇವ್ರನ್ನ. ನರಸಿಂಹದೇವರು ಪ್ರಹ್ಲಾದರಾಜ ಕೇಳಿದ ನಿಂಗೆ ಏನು ವರ ಬೇಕು ಕೇಳು ಕೊಡ್ತೀನಿ ನಾನು ಅಂತೆ. ಭಗವಂತ ನೀನು ನನ್ನ ಜೊತೆ ಇರೋ ಸಾಕು, ಇನ್ನೇನೋ ವರ ಬೇಕು ನನಗೆ ಅಂತೆ. ಇಲ್ಲ ನೀನೇನೋ ಕೇಳು ನಾನು ಕೊಡ್ತೀನಿ ಅಂತೆ. ಆಗ ಇನ್ನು ನರಸಿಂಹದೇವರು ಹೇಳಿದ್ದೆ ಅದಕ್ಕೆ ಹೇಳಿದ್ರಂತೆ, ಕಲಿಯುಗದಲ್ಲಿ ನೀನು ಮೆರೆಸ್ತೀನಿ ಹೋಗ್ಬಿಟ್ಬಿಟ್ರಂತೆ ನರಸಿಂಹದೇವರು. ಕಲಿಯುಗದಲ್ಲಿ ರುದ್ರದೇವರು ಒಬ್ಬರೇ ಇರೋದು. ರುದ್ರದೇವರು ಅಂದರೆ ಈಶ್ವರ, ದೇವರು ಮುತ್ಯಾಲಮ್ಮ ಮಾರಮ್ಮ ಇಂಥವೆಲ್ಲ ಇರುತ್ತಲ್ಲ, ಈಶ್ವರನ ಒಂದು ಸುತ್ತಮುತ್ತ ಇರ್ತಕ್ಕಂಥವ್ರು, ಅದಕ್ಕೆಲ್ಲ ಜಾಸ್ತಿ ಪೂಜೆ. ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಮೆರೀತಾ ಇರೋದು ಯಾರು? ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಮೆರೆಸ್ತೀನಿ ಅಂದಾಗ ಆಗ ಹೇಳದಂತೆ, ನಾನು ಪ್ರಹ್ಲಾದರಾಜರಾದಾಗ ಮೆರೆಯಕ್ಕಾಗಿಲ್ಲ, ಕಲಿಯುಗದಲ್ಲಿ ಪ್ರಹ್ಲಾದರಾಜರಾಗಿ ಮೆರೆಸ್ತಾ ಇದ್ದಾರೆ. ಅಂದರೆ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳು, ಆದರೆ ಪ್ರಹ್ಲಾದರಾಜರನ್ನಿಟ್ಟು ಮೆರೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂತ ಪ್ರಹ್ಲಾದರಾಜರ ಅವತಾರ ಮಾಡಿ ತದನಂತರ ಶಂಕುಕರ್ಣನಾಗಿದ್ದು ಪ್ರಹ್ಲಾದರಾಜರದು ಭಾಲ್ವೀಕರಾಗಿ ಅವತಾರ ಮಾಡಿ ತಿರ್ಗಾ ವ್ಯಾಸರಾಜರಾಗಿ ಅವತಾರ ಮಾಡಿದ್ರು. ಹೇಗೆ ವ್ಯಾಸರಾಜರು? ರಾಘವೇಂದ್ರ ಸ್ವಾಮಿಗಳೇ ವ್ಯಾಸರಾಜರು, ಸಾಮಾನ್ಯರಲ್ಲ, ಅವರು ಮಹಾನುಭಾವರವರು. ಸಾಕ್ಷಾತ್ ಬ್ರಹ್ಮಣ್ಯಪುರ ಅಂತಿದೆ. ಆ ಬ್ರಹ್ಮಣ್ಯಪುರದಲ್ಲಿ ವಿಶೇಷವಾಗಿ ಅನುಗ್ರಹ, ಭಗವಂತನ ದಯದಿಂದ ಗುರುಗಳ ಅನುಗ್ರಹದಿಂದ ಅವತಾರ ಆಯ್ತಲ್ಲಿ. ಹೇಗೆ ಅವತಾರ ಆಯಿತು ಅಂತ ಹೇಳಿದ್ರೆ, ಬ್ರಹ್ಮಣ್ಯ ತೀರ್ಥರ ಹತ್ರ ಹೋದರು. ಆ ಬ್ರಹ್ಮಣ್ಯ ತೀರ್ಥರಲ್ಲಿ ರಾಜರು ಇದ್ದರು ಆಗಿನ ಕಾಲದಲ್ಲಿ. ಆ ರಾಜರಿದ್ದಾಗ ಆ ಬ್ರಹ್ಮಣ್ಯಪುರ ಅಂತಿದೆ, ಅಲ್ಲಿ ಬ್ರಹ್ಮಣ್ಯ ತೀರ್ಥರು ಅಂತಾರೆ. ಆ ಬ್ರಹ್ಮಣ್ಯ ತೀರ್ಥರು ಯಾರು? ಸೂರ್ಯಾನ ಸಂಭೂತರು. ಸೂರ್ಯ ಹೇಗಿದ್ದಾನೆ ಅವ್ರು ನೋಡಿದ್ರೆ ಬ್ರಹ್ಮಣ್ಯ ತೀರ್ಥರು ಹಾಗಿರ್ತಾರೆ. ಸೂರ್ಯಾನ ಸಂಭೂತರು ಮಹಾನುಭಾವರು ಅವರೆಲ್ಲ. ಆಗ ಪ್ರತಿದಿನ ನರಸಿಂಹದೇವರು ಪೂಜೆ ಮಾಡ್ತಾ ಇದ್ದಾರೆ. ಆ ನರಸಿಂಹದೇವರು ಪೂಜೆ ಮಾಡಿ ಎಲ್ಲವೂ ಇದಾಗಿದೆ. ಆಗಿನ ಕಾಲದಲ್ಲಿ ಬ್ರಾಹ್ಮಣರಿಗೆಲ್ಲ ಬಹಳ ಬಡತನ. ಆಗಿನ ಕಾಲದಲ್ಲಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಊಟ ಗೀಟ ಎಲ್ಲ ಆಗಬೇಕು. ಇದೆಲ್ಲ ಆದಾಗ ವಿಶೇಷವಾಗಿ ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದೇ ರೀತಿಯಾಗಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಬೇಕು. ಆ ತಾಯಿಯ ಗಂಡ ಸತ್ತೋಗಿದ್ದಾನೆ. ಒಬ್ಬಳು ಇದ್ದಾಳೆ ತಾಯಿ. ಆ ತಾಯಿ ಗಂಡ ಸತ್ತೋಗಿದ್ದಾನೆ. ದೂರವಾಗಿ ನಿಂತಿದ್ದಾಳೆ. ನರಸಿಂಹದೇವರು ಪೂಜೆ ಮಾಡಿದ್ದಾಯ್ತು ಗುರುಗಳು. ಆಗಿನ ಕಾಲದಲ್ಲಿ ಯಾಕೆ ಅಂತ ಹೇಳಿದ್ರೆ, ಸೌದೆಗೂ ಅವ್ರನ್ನೇ ಕೇಳಬೇಕಾಗಿತ್ತು. ಸುಡಕ್ಕೆ ಸೌದೆ ಬೇಕಾಗುತ್ತೆ. ನಮ್ಮಲ್ಲಿ ಬ್ರಾಹ್ಮಣ ಸುಡ್ತೀರಿ ನಾವು, ಸೌದೆ ಬೇಕಾದ್ರೆ ಅವ್ರನ್ನೇ ಕೇಳಬೇಕಾಗಿತ್ತು. ಅದೇ ರೀತಿಯಾಗಿ ಭಗವಂತ ಅವ್ರು ಕೇಳಬೇಕು. ಆ ತಾಯಿ ದೂರದಲ್ಲಿ ನಿಂತಿಯಾಳೆ. ಆಗ ಗುರುಗಳೇ ಅಂತ ಕೇಳ್ತಾ ಹೇಳಿದೆ. ಆ ಶಿಷ್ಯರಿಗೆ ಕೇಳಿದ್ರೆ ಹೇಳ್ತಾ ಇಲ್ಲ. ಪೂಜೆ ಎಲ್ಲ ಆಯಿತು. ಅಲ್ಲಿ ದೂರ ನಿಂತಿದ್ದಿಲ್ಲ. ಕರೆದ್ಲು. ಯಾರು? ಸಾಕ್ಷಾತ್ ಇವರಿದಾರ ನಮ್ಮ ಬ್ರಹ್ಮಣ್ಯ ತೀರ್ಥರು. ಆ ತಾಯಿನ ಕರೆದ್ರಿಂದ ಬಾಯಿಲಿ ಅಂದ್ರು. ನರಸಿಂಹದೇವರು ಪೂಜೆ ಮಾಡಿ ಎಲ್ಲ ಆದ ತಕ್ಷಣನೇ ನರಸಿಂಹದೇವರು ವರ ಕೊಟ್ಬಿಟ್ರು ಅವ್ರಿಗೆ. ಆಗಿನ ಕಾಲದಲ್ಲಿ ರೋಸಾ ಹೂವು ಜಾಸ್ತಿ, ರೋಸಾವಿನ ಒಂದು ಗಿಡ ಅದು ಜಾಸ್ತಿ, ಸಿಕ್ಕಾಪಟ್ಟೆ ರೋಸಾವಿನ ಗಿಡ. ಆ ರೋಸಾವೆಲ್ಲ ಬಿದ್ದಿದೆ. ಅದನ್ನು ತಗೊಂಡು ಇಟ್ಕೊಂಡು ಎಲ್ಲರಿಗೂ ತೀರ್ಥ ಕೊಡಕ್ಕೆ ಬಂದಿದ್ದಾರೆ. ಅಲ್ಲಿ ತಾಯಿ ನಿಂತಿದ್ದಾಳೆ. ಕರೆದ್ರು ಅವಳನ್ನ. ಬಾಯಿಲಿ ಅಂದರು. ಗುರುಗಳೇ ನಾನು ಬರಂಗಿಲ್ಲ ಅಂದರು. ನಾನು ಕರೀತಾ ಇಲ್ಲ, ನಮ್ಮ ಭಗವಂತ ಕರೀತಾ ಇಲ್ಲ, ಬಾಯಿಲಿ ನೀನು ಅಂದ್ಬಿಟ್ರು. ತೀರ್ಥ ತಗೋ ಅಂದ್ಬಿಟ್ರು ಅವರು. ಅವಳು ಏನು ಮಾತಾಡಿಲ್ಲ, ಭಯ ಬಂದ್ಬಿಡ್ತು ಅವಳಿಗೆ. ತೀರ್ಥ ತಗೊಂಡ್ಬಿಟ್ಲು. ತಗೊಂಡು ಹೂವು ರೋಸಾ ಬಿದ್ದಿತ್ತಲ್ಲ ನರಸಿಂಹದೇವ್ರ ಹೂವು ಮಂತ್ರಾಕ್ಷರ ಕೊಟ್ಟು ಸುಪುತ್ರ ಬಹು ಅಂದ್ಬಿಟ್ರು. ಗಂಡು ಮಗು ಆಗಲಿ ಅಂದ್ಬಿಟ್ರು ಅವರು. ಎಂಥ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಆಗ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ರು ಅವಳು. ಗುರುಗಳೇ ನನ್ನ ಗಂಡ ಹೊರಟೋಗಿದ್ದಾನೆ, ಅವನಿಗೆ ಇವತ್ತಿನ ದಿವಸ ಎಲ್ಲ ಮಾಡಬೇಕು, ನನಗೇನೂ ಇಲ್ಲ, ದಿಕ್ಕಿಲ್ಲ, ನೀವು ಯಾರನ್ನ ಕಳಿಸಿ ಎಲ್ಲ ಮಾಡಿಸ್ಕೊಡ್ಬೇಕು ನೀವು, ಅಲ್ಲಿದೆ ನನ್ನ ಗಂಡ ಅಂತ. ನಾನು ಹೇಳ್ತಾ ಇಲ್ಲ, ನಮ್ಮ ನರಸಿಂಹದೇವರು ಹೇಳಿ ಹೋಗಿ ಮಂತ್ರಾಕ್ಷರ ಬದುಕ್ತೊಂದು ಹೋಗ್ಬಿಟ್ರು ಅವರು. ಒಂದೇ ಮಾತಲ್ಲಿ ಅವರು. ಅಂಥ ಮಹಾನುಭಾವರು. ಆಗ ಮಂತ್ರಾಕ್ಷತೆಯನ್ನು ಹಾಕಿ ವಿಶೇಷವಾಗಿ
ಆ ಮಂತ್ರಾಕ್ಷತೆಯನ್ನು ಹಾಕಿದ ತಕ್ಷಣವೇ ವಿಶೇಷವಾಗಿ ಅವನು ಬದುಕಿಬಿಟ್ಟ ಅವನು. ಆಗ ಆ ತಾಯಿಗೆ ವಿಶೇಷವಾಗಿ ಅನುಗ್ರಹ ಆಗಿ ಆ ಭಗವಂತನ ದಯದಿಂದ ಆ ಗಂಡ ಬದುಕಿದ. ಆ ಬದುಕಿದ ತಕ್ಷಣ ವಿಶೇಷ ಏನಾಯ್ತು ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ, ಆಗ ಅವ್ನು ಭಾಳ ಆನಂದವಾಗೋಯ್ತು ಅವನಿಗೆ. ಯಾರಿಗೆ? ಆತ ಗಂಡ ಹೆಂಡತಿ ಇಬ್ರಿಗೂ ನನ್ನ ಗಂಡ ಬದುಕಿದ, ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡು ಬ್ರಹ್ಮಣ ತೀರ್ಥರು ಅಂತ ಕೇಳಿದ್ರು. ಬ್ರಹ್ಮಣ ತೀರ್ಥ ಗುರುಗಳ ಹತ್ರ ಬಂದು ಕೇಳಿದ್ರಂತವ್ರು, ನೀವು ಏನು ಬೇಕೋ ಹೇಳಿ ನಾನು ಮಾಡ್ತೀನಿ ಅಂದ್ರಂತವ್ರು. ನಾವು ಏನು ಬೇಕೋ ನಮ್ಮ ಸರ್ವಸ್ವ ನಿಮಗೆ ಏನ್ಬಿಟ್ರಂತೆ, ಏನು ಬೇಡ ನಿನಗೊಂದು ಮಗು ಆಗುತ್ತೆ, ಆ ಮಗುನ ನನಗೆ ಕೊಟ್ಬಿಡು ಅಂದರು. ಆಗಲಿ ಗುರುಗಳೇ ಅಂದರು. ಆಗಲಿ ಗುರುಗಳು ಅಂತ ಹೇಳಿದ್ರು. ಮಗುನ ಅವರ ದಾನಕ್ಕೆ ಕೊಟ್ಬಿಡ. ಮಗು ಸಂತಾನ ಭಾಗ್ಯ ಆಯಿತು. ಆ ಮಗುನ ಹರಿವಾಣದಲ್ಲಿ ತಂದುಬಿಟ್ರು ಅವರು. ಹರಿವಾಣದಲ್ಲಿ ತಂದು ಅದೇ ವ್ಯಾಸರಾಜರು ಅವರೇ ಸಾಕಿ ಸಲವಿ ಎಲ್ಲ ಮಾಡೋದು. ಅಂಥ ವ್ಯಾಸರಾಜರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾದರು. ವ್ಯಾಸರಾಜರಾದ ಮೇಲೆ ತದನಂತರ ಅವರು ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ಅಲ್ಲಿ 12 ವರ್ಷಗಳ ಕಾಲ ಶ್ರೀನಿವಾಸ ದೇವರಿಗೆ ಪೂಜೆಯನ್ನು ಮಾಡಿ 12 ವರ್ಷಗಳ ಶ್ರೀನಿವಾಸ ದೇವರಿಗೆ ಪೂಜೆಯನ್ನು ಮಾಡಿದ್ರು. ಆಗಿನ ಕಾಲದಲ್ಲಿ ಬಹಳ ಬಡತನ. ಆಗಿನ ಕಾಲದಲ್ಲಿ ರಾಜರ ಆಡಳಿತ ಇದ್ರೂ ಬರೀ ಎಲ್ಲ ಮುಸ್ಲಿಮ್ಸ್ ರಾಜ್ಯದಲ್ಲಿ ಭಾಳ ದೇವರು ಗಿಂಡ್ರ ಮಕ್ಕಳನ್ನ ಎಲ್ಲ ಹೊಡೆಯೋರು. ಆಗಿನ ಕಾಲದಲ್ಲಿ ಆ ಥರ ಆಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ಎಲ್ಲ ಆದಾಗ 12 ವರ್ಷಗಳ ಬಾಗಿಲು ಹಾಕ್ಕೊಂಡು ಅವರು ಪೂಜೆಯನ್ನು ಮಾಡ್ತಾಯಿದ್ರು. ಆಗ ಒಂದೊಂದು ದಿವಸ ಒಂದು ಮಗುವಿಗೆ ಗರ್ಭದಲ್ಲಿ ಒಬ್ಬ ಮಗು ಹುಟ್ಟಿದ್ದ. ಆ ಮಗುಗೆ ಇವ್ರು ಕೊಟ್ಬಿಟ್ಟು ತಿರ್ಗಾ ಪೂಜೆಯನ್ನು ಮಾಡಿ ಅಂತೇಳಿ ಅವತ್ತಿಂದ ಇಲ್ಲಿ ಬಂದು ತಿರ್ಗಾ ವ್ಯಾಸರಾಜರಾದರು. ಅವರು ವ್ಯಾಸರಾಜರು ವಿಶೇಷವಾಗಿ ಶ್ರೀಪಾದರಾಜರ ಶಿಷ್ಯರು ಅವರು. ಅಂಥ ಮಹಾನುಭಾವರು ವ್ಯಾಸರಾಜರಾಗ ಅವತಾರ ಮಾಡಿದ್ರು. 734 ವಿಶೇಷವಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಅಂಥ ಮಹಾನುಭಾವರು ವ್ಯಾಸರಾಜರಾದ ತನಕ ಸಾಕ್ಷಾತ್ ಗುರುಗಳ ಅವತಾರವನ್ನಾಗಿ ಮಾಡಿದ್ರು. ಅದೇ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು. ಇಂಥ ಗುರುಗಳನ್ನು ನೆನೆದಾಗ ನಮ್ಮ 4 ಜನ್ಮದಲ್ಲೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದರಲ್ಲೂ ನರಸಿಂಹದೇವರು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹ ಅಂತಕ್ಕಂಥ ಒಂದು ಕ್ಷೇತ್ರ. ನವನರಸಿಂಹ ಅಂತ ಹೇಳಿದ್ರೆ ಅಹೋಬಲ ಅಂತ ಕರೀತಾರೆ. ಅಹೋಬಲದಲ್ಲಿ ಹೆಂಗೆ ನರಸಿಂಹದೇವರು 9 ನರಸಿಂಹದೇವರು ಇದೀರೋ, ಈ ಕ್ಷೇತ್ರಾಭಿಮಾನಿ ದೇವತೆಯಲ್ಲೂ ಅಷ್ಟೇ 9. ಇಲ್ಲಿಗೆ ಬಂದಾಗ 9 ನರಸಿಂಹದೇವರ ದರ್ಶನ ಆಗುತ್ತೆ. ಈ ದರ್ಶನವನ್ನು ಮಾಡಿದವರು ಎಲ್ಲರಿಗೂ ಆ ಭಗವಂತ ಸಂತಾನ ಭಾಗ್ಯ ಆಗಿರ್ಬೋದು, ಬೇರೆ ಭಾಗ್ಯ ಆಗಿರ್ಬೋದು, ಬೇರೆ ಬೇರೆ ತೊಂದರೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಹೆಂಡತಿ ಮಕ್ಕಳ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆ, ವಿದ್ಯಾ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರು ನಮ್ಮ ನರಸಿಂಹದೇವರು. ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹೀಗೆ ಪ್ರಹ್ಲಾದರಿಂದ ನಾವು ಭಕ್ತಿ ಏನನ್ನೋದನ್ನ ಕಲಿಬೋದು. ಯಾಕಂದ್ರೆ ಅವರು ಪ್ರತಿ ಉಸಿರಲ್ಲೂ ಪ್ರತಿ ನಡೆಯಲ್ಲೂ ನಾರಾಯಣ ನಾರಾಯಣ ಅಂತ ಹೋದಾಗ ಅವನು ಏನು ಹೇಳಿದ್ರು ಕೂಡ ನಾರಾಯಣ ಅಂತಿದಲ್ಲ, ಅದು ಬಿಟ್ಟು ಬೇರೆ ಬರ್ತಿಲ್ವಲ್ಲ, ಹೋಗಿಸ್ಲೇಬೇಕು ಅಂತೇಳಿ ನಾನಾ ಥರದ ಕಷ್ಟ ಕೊಡಿಸ್ತಾರೆ ಅವನಿಗೆ. ಆದರೂ ಕೂಡ ಆ ಭಕ್ತಿಯನ್ನ ಮೀರಿ ಆ ನಾರಾಯಣ ಒಲಿಸಿಕೊಂಡು ಇವತ್ತು ನಮಗೆಲ್ಲರಿಗೂ ಕಾಮಧೇನು ಕಲ್ಪವೃಕ್ಷವಾಗಿ ನಿಂತಿದ್ದಾರೆ. ಅಂತಹ ಭಕ್ತಿ ಗಣೇಂದ್ರರು ನಮಗೆಲ್ಲೂ ಸಿಗೋದಿಲ್ಲ. ಅಂತ ಒಂದು ದರ್ಶನವನ್ನು ಮಾಡ್ತಿದ್ರು. ನಾವೆಲ್ಲರೂ ಪುಣ್ಯ ಅನ್ನತ್ತ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರಾಯರ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಮುಗಿಸೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳುವಂತಹ ಗುರುಗಳಾಗಿರ್ತಕ್ಕಂಥ ರಾಯರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಭಗವಂತ ನಾವು ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣವನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ಒಳ್ಳೆ ಜ್ಞಾನ ನೀವೆಲ್ಲರೂ ಉದ್ಧಾರ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾ, ರಾಯರಿಗೆಲ್ಲರಿಗೂ ಉದ್ಧಾರ ಮಾಡಲಿ, ರಾಯರ ಭಕ್ತರಿಗೆಲ್ಲ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ. ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.
ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾ